ಮೂರ್ಖ ಉತ್ತರವಾಯು ಹಾಗೂ ಜಾಣ ಸೂರ್ಯ. ಒಂದಾನೊಂದು ಕಾಲದಲ್ಲಿ ಒಂದು ಉತ್ತರ ವಾಯುವಿತ್ತು. ಅದು ಬಹಳ ಸಂತೋಷವಾಗಿತ್ತು. ಅವನಿಂದಾಗಿ ಚಳಿಗಾಲವು ತುಂಬಾ ತಣ್ಣಗೆ ಹಾಗೂ ಹೆಚ್ಚು ಸಮಯ ಇತ್ತು. ಅವನು ಯಾರಿಗೂ ನನ್ನಷ್ಟು ಶಕ್ತಿಯಿಲ್ಲ ಎಂದು ಜಂಬದಿಂದ ಹೇಳಿದನು. ಇದನ್ನು ಕೇಳಿ ಅಲ್ಲಿಯೇ ಇದ್ದ ಸೂರ್ಯನಿಗೆ ತುಂಬಾ ಕೋಪ ಬಂದಿತು. ನಾನು ಅವನಿಗೆ ಬುದ್ಧಿ ಕಲಿಸುತ್ತೇನೆ. ನಾನು ಅವನಷ್ಟೇ ಶಕ್ತಿಶಾಲಿ ಎಂದು ಅವನಿಗೆ ತೋರಿಸುತ್ತೇನೆ ಎಂದು ಅವನು ಕೂಗಿದನು. ಸೂರ್ಯನು ಉತ್ತರ ವಾಯುವಿನ ಬಳಿ ಹೋದನು. ನೀನು ನನ್ನೊಡನೆ ಯುದ್ಧ ಮಾಡು ಎಂದು ನಾನು ಸವಾಲೆಸೆಯುತ್ತಿದ್ದೇನೆ. ಆಗ ಯಾರು ಶಕ್ತಿಶಾಲಿ ಎಂದು ತಿಳಿಯುತ್ತದೆ ಎಂದನು. ವಾಯುವು ಸೂರ್ಯನ ಮಾತು ಕೇಳಿ ನಕ್ಕನು. ನೋಡು ಎಂದ ವಾಯು ಪಕ್ಕದ ಮರದ ಎಲೆಗಳನ್ನೆಲ್ಲ ಹಾರಿಸಿದನು. ಈಗ ಹೇಳು, ನೀನು ನನಗೆ ಸವಾಲೆಸೆಯುತ್ತೀಯಾ ಎಂದು ಕೇಳಿದನು. ಸೂರ್ಯನಿಗೆ ಒಂದು ಉಪಾಯ ಹೊಳೆಯಿತು. ಅವನು ಹತ್ತಿರದಲ್ಲಿದ್ದ ಒಬ್ಬನನ್ನು ನೋಡಿದನು. ಕೆರೆಯ ಪಕ್ಕ ಕುಳಿತಿರುವವನನ್ನು ತನ್ನ ಕೋಟು ತೆಗೆಯುವಂತೆ ಮಾಡಿದರೆ ನೀನು ನನಗಿಂತ ಶಕ್ತಿಶಾಲಿ ಎಂದು ಒಪ್ಪಿಕೊಳ್ಳುತ್ತೇನೆ ಎಂದನು. ಉತ್ತರ ವಾಯುವು ಅವನ ಕಡೆಗೆ ನೋಡಿ ಜೋರಾಗಿ ಗಾಳಿ ಊದಿದನು. ಆದರೆ ಅವನ ಟೋಪಿ ಮಾತ್ರ ಹಾರಿ ಕೆಳಗೆ ಬಿದ್ದು ಉರುಳಿ ಹೋಯಿತು. ಉತ್ತರ ವಾಯುವು ಬಹಳ ಜೋರಾಗಿ ಬೀಸಿತು. ಆ ವ್ಯಕ್ತಿಗೆ ಬಹಳ ಚಳಿಯಾಯಿತು. ಆದ್ದರಿಂದ ಅವನು ತನ್ನ ಕೋಟಿನ ಗುಂಡಿಗಳನ್ನು ಹಾಕಿಕೊಂಡನು. ಅವನು ಚಳಿಯಿಂದ ಗಡಗಡ ನಡುಗಿದನು. ಸೂರ್ಯನು ಉತ್ತರ ವಾಯುವು ಸೋತಿದ್ದನ್ನು ನೋಡಿದನು. ಅವನು ಜೋರಾಗಿ ನಕ್ಕನು. ಇದರಿಂದ ಅವನು ಬಹಳ ಕೆಂಪಾದನು. ಉತ್ತರ ವಾಯುವಿಗೆ ನಾಚಿಕೆ, ಕೋಪ ಎರಡೂ ಒಟ್ಟಿಗೆ ಬಂದಿತು. ನಿನ್ನಿಂದಲೂ ಅವನ ಕೋಟನ್ನು ತೆಗೆಸಲು ಆಗುವುದಿಲ್ಲ ಎಂದನು. ಸೂರ್ಯನು ನಸುನಕ್ಕನು. ಅವನು ಆ ವ್ಯಕ್ತಿಯ ಮೇಲೆ ಪ್ರಖರವಾದ ಕಿರಣಗಳನ್ನು ಬೀರಿದನು. ಪಾಪ, ಅವನು ಬೆವರತೊಡಗಿದ. ಕಡೆಗೆ ಕೋಟನ್ನು ಬಿಚ್ಚಿದನು. ಸೂರ್ಯನು ಪ್ರಕಾಶಿಸುವುದನ್ನು ಮುಂದುವರೆಸಿದನು. ಆ ವ್ಯಕ್ತಿಗೆ ಬಹಳ ಶೆಕೆಯಾಯಿತು. ಆದ್ದರಿಂದ ಅವನು ತನ್ನ ಅಂಗಿಯನ್ನು ಬಿಚ್ಚಿ ಕೆರೆಗೆ ಹಾರಿದನು. ಉತ್ತರ ವಾಯುವು ಸೋಲನ್ನು ಒಪ್ಪಿದನು ಮತ್ತು ಸೂರ್ಯನನ್ನು ಕ್ಷಮೆ ಕೇಳಿದನು. ಅವನು ಎಂದೂ ಜಂಬ ಕೊಚ್ಚಿಕೊಳ್ಳಬಾರದೆಂದು ಕಲಿತಿದ್ದನು. ಅವರಿಬ್ಬರು ಒಳ್ಳೆಯ ಗೆಳೆಯರಾದರು.